ಬೆಳಗ್ಗೆಯಿಂದಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಪ್ರಹ್ಲಾದ್ ಜೋಶಿ ಅವರ ಪ್ರಚಾರದ ಭರಾಟೆ ಯಾವ ರೀತಿಯಾಗಿತ್ತು ಅಂತ. ಎಲ್ಲಿ ನೋಡಿದ್ರು ಕೂಡ ಜನಸಾಗರ ಕಾಣಿಸ್ತಾ ಇತ್ತು. ಒಂದು ರೀತಿಯಾಗಿ ಗೆದ್ದ ನಂತರ ವಿಜಯ ಯಾತ್ರೆ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಪ್ರಹ್ಲಾದ್ ಜೋಶಿ ಅವರ ಈ ಒಂದು ಪ್ರಚಾರದ ಭರಾಟೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈ ಒಂದು ನಾನೇ ನಾಯಕದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಪ್ರಹ್ಲಾದ್ ಜೋಶಿ ಸರ್ 4 ಬಾರಿ ಸಂಸದರಾಗಿದ್ದೀರಾ, ಒಮ್ಮೆ ಕೇಂದ್ರ ಸಚಿವರಾಗಿಯೂ ಕೂಡ ಈಗ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವ್ರು ನೀವು. 5ನೇ ಬಾರಿಗೆ ಗೆಲ್ಲುವಂಥ ನಿಟ್ಟಿನಲ್ಲಿ ಜೋಶಿ ಅವರ ಜೋಶ್ ಯಾವ ರೀತಿಯಾಗಿದೆ? ನನ್ನ ಜೋಶು ಕಳೆದ 4-5 ಚುನಾವಣೆಯಲ್ಲಿ ನಮ್ಮ ಜೋಶ್ ಚೆನ್ನಾಗಿದೆ. ಆದರೆ ಜನರ ಜೋಶ್ ಹೇಗಿದೆ ಅಂತ ನೀವು ನೋಡಿದ್ದೀರಿ. ಹೌದು, ಜನ ತೀರ್ಮಾನ ಮಾಡಿದ್ದಾರೆ. ಒಂದು ಕೆಲಸಗಾರ ವರ್ಕರ್ ಪ್ರಹ್ಲಾದ್ ಜೋಶಿ ಇವನನ್ನು ಆರಿಸ್ಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ನರೇಂದ್ರ ಮೋದಿ ಕೈಯಲ್ಲಿ ದೇಶ ಕೊಡಬೇಕು ಅಂತ. ಹಾಗಾಗಿ ಇವತ್ತು ಈ ಜನರ ತೀರ್ಮಾನ ಏನಿದೆ ಇದು ಆ ಪ್ರಮಾಣದಲ್ಲಿ ಉತ್ಸಾಹವನ್ನು ನೀವು ನೋಡಿದರೆ ಬೆಳಗ್ಗೆಯಿಂದ ಹಳ್ಳಿಗಳಲ್ಲಿ ಯಾವ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ. ಎಂಥ ಬಿಸಿಲು, ನಮಗೆ ಕೆಟ್ಟ ಅನ್ನಿಸ್ತೈತೆ ಇಂಥ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ. ನಾವು ಬೇಡ್ರಿ ಭಾಳ ಬಿಸಿಲಿದೆ ಅಂದ್ರೂ ಕೇಳಲಾರ್ದೆ ನೀವೆಲ್ಲ ಶೂಟಿಂಗ್ ತೆಗೆದಿದ್ದೀರಿ ನೀವು ಅದನ್ನು. ಹಾಗಾಗಿ ನಾವೇನು ಅದನ್ನು ಉತ್ಪ್ರೇಕ್ಷೆ ಮಾಡೋ ಪ್ರಶ್ನೆ ಇಲ್ಲ. ನಾನು ಜನರ ಈ ಪ್ರೀತಿಗೆ ನತಮಸ್ತಕನಾಗಿದ್ದೀನಿ. ಸರ್, ಇಲ್ಲಿ ಮೇಯ್ನ್ ಆಗಿ ಕಾಂಗ್ರೆಸ್ನವರ ಅಜೆಂಡಾ ಅಂದರೆ ನಮ್ಮ ಗ್ಯಾರಂಟಿಗಳ ಮುಖಾಂತರ ನಾವು ಹೆಚ್ಚಿನ ಸ್ಥಾನಗಳನ್ನು ಗೆಲ್ತೀವಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಅವ್ರ ಲೆಕ್ಕಾಚಾರ ಹಾಕಿರೋ ಪ್ರಕಾರ ಈ ಬಾರಿ BJPಯ ಮಹಿಳಾ ಮತಬುಟ್ಟಿಗೆ ನಮ್ಮ ಗ್ಯಾರಂಟಿಗಳು ಡ್ಯಾಮೇಜ್ ಮಾಡುತ್ತೆ ಅನ್ನುವಂಥ ನಂಬಿಕೆಯಲ್ಲಿದ್ದೀರಾ ಇದ್ದಾರೆ ಕಾಂಗ್ರೆಸ್ನವರು. ಇದು BJPಗೆ ಯಾವ ರೀತಿಯಾಗಿ ಮೈನಸ್ ಆಗುತ್ತೆ ಅಂತ ಅನ್ಸುತ್ತಾ? ನಾವು ನೋಡ್ತಾ ಇದ್ದೀವಿ ತುಂಬ ಜನ ಮಹಿಳೆಯರೇ ಸೇರಿದ್ರು, ನೀವೆಲ್ಲೋದ್ರೂ ಕೂಡ. ಒಂದು ಮಹಿಳೆಯರು ಸೇರಿದ್ದು ಒಂದು ಭಾಗ ಇದೆ. ಎರಡನೇದಾಗಿ ನಮ್ಮ ದೇಶದ ನಮ್ಮ ತಾಯಂದಿರಿಗೂ ಗೊತ್ತಿದೆ, ದೇಶ ಮೊದಲು, ಸುರಕ್ಷತೆ ಪ್ರಶ್ನೆ ಮೊದಲು, ದೇಶದ ಆರ್ಥಿಕತೆ ಮೊದಲು. ಇದು ನಮ್ಮ ಮಹಿಳೆಯರಿಗೂ ಗೊತ್ತಾಗುತ್ತೆ. ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಮತ್ತು ಮತಾಂತರ ಆಗು ಅನ್ನುವಂಥ ಒತ್ತಾಯ ಮಾಡಿ ಒಂದು ಹುಡುಗಿಯ ಮರ್ಡರ್ ಆಗ್ತದೆ. ಆನಂತರ ಹನುಮಾನ್ ಚಾಲೀಸ್ ಅಂದವ್ರನ್ನ ನೀವು ಅರೆಸ್ಟ್ ಮಾಡ್ತೀರಾ. ಇದೆಲ್ಲ ನೋಡಿದಂಥ ಮಹಿಳೆಯರಿಗೆ ಗೊತ್ತಾಗ್ತದೆ ನಮ್ಮತನ ಉಳಿಬೇಕು ಅಂತಂದರೆ ಅದು ನರೇಂದ್ರ ಮೋದಿಯ ಅವರ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಆ ಗ್ಯಾರಂಟಿ ಯಾವುದು ವರ್ಕ್ ಆಗಲ್ಲ. ಯಾಕಂದರೆ ಈ ಸರ್ಕಾರಕ್ಕೆ ವಾರಂಟಿ ಇಲ್ಲ. ನಂಬರ್ 1 ಅವರು DK ಶಿವಕುಮಾರ್ ಅವ್ರದ್ದು ಮುಖ್ಯಮಂತ್ರಿದು ಹೇಗಿದೆ ಅಂತ ನೋಡಿದೆ. ನಂಬರ್ 2 ಮೋದಿಯವರ ಗ್ಯಾರಂಟಿ ಏನಿದೆಯಲ್ಲ, ದೇಶದಲ್ಲಿ ಈಗ ಟಾರ್ಗೆಟ್ ಇಟ್ಟಿರೋದು 3 ಕೋಟಿ ಲಕ್ಷಾಧಿಪತಿ ಸಹೋದರಿಯರು, ಲಖ್ಪತ್ ದೀದಿ. ಇದರಲ್ಲಿ ಅನೇಕರು ಈಗಾಗಲೇ ಗಳಿಸೋಕ್ಕೆ ಶುರು ಮಾಡಿದ್ದಾರೆ. ನೋಡಿ, ತಗೊಳ್ಳೋದು ಬೇರೆ, ಗಳಿಸೋದು ಬೇರೆ. ಗಳಿಸೋದರಲ್ಲಿ ಇರುವಂಥ ಸಂತೋಷ ತಗೊಳ್ಳೋದರಲ್ಲಿ ಇರೋದಿಲ್ಲ. ಹಾಗಾಗಿ ಮೋದಿಯವರು ಗಳಿಸ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಈ 3 ಕೋಟಿ ಲಖ್ಪತ್ ದೀದಿ ಅಂತಂದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ನಾವು ಲೋನ್ ಕೊಡಬೇಕು, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿ ಕೊಡಬೇಕು, ಇದೆಲ್ಲ ಅಂದಾಜು ಮಾಡಿದ್ದಾರೆ. ಮತ್ತು ಅವರಿಗೆ ಮಾರ್ಕೆಟ್ ಕೊಡ್ತಾಯಿದ್ದೀವಿ ನಾವು. ಆ ಲಖ್ಪತ್ ದೀದಿ ಆ ಸ್ವಸಹಾಯ ಒಕ್ಕೂಟದಲ್ಲಿ ಕೆಲಸ ಮಾಡೋ, ಸ್ವಸಹಾಯ ಗುಂಪು ಮತ್ತು ಒಕ್ಕೂಟದಲ್ಲಿ ಕೆಲಸ ಮಾಡೋರಿಗೆ ಕೊಡ್ತಾಯಿದ್ದೀವಿ. ನಮ್ಮದು 0 ಎಲೆಕ್ಟ್ರಿಸಿಟಿ ಬಿಲ್ ಅಂತ ಹೇಳಿದ್ದೀವಿ. ಇವರಂಗೆ ಯಾವ ಕಂಡೀಷನ್ ಇಲ್ಲ. ನಮ್ಮದು ಸೋಲಾರ್ ಹಾಕಿ ಸಬ್ಸಿಡಿ ಕೊಡ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿ ಕೊಡ್ತೀವಿ. ಅದಾದ ನಂತರ ಉಳಿದದ್ದನ್ನು ಲೋನ್ ತೊಗೊಳ್ರಿ, ಬ್ಯಾಂಕ್ ಇಂಟ್ರೆಸ್ಟು ಕಮ್ಮಿ ಇದೆ. ನಂತರದ ನಿಮ್ಮ ಜನ್ರೇಷನ್ದಲ್ಲಿ ನಿಮ್ಮ ಬಿಲ್ಲು 0 ಆಗ್ಬಿಟ್ಟು ಇದು ಸಸ್ಟೈನೇಬಲ್ ಮಾಡೆಲ್ ಇದು. ಈ ಥರದ್ದೇ. ಮತ್ತು ನಾವು ಡ್ರೋನ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಡ್ರೋನ್ದಲ್ಲಿ ಇಂಥ ಕಂಡೀಷನು ಎಲ್ಲ ಇಷ್ಟು UPA ಕಾಲಖಂಡದಿಂದ ಹಿಡ್ಕೊಂಡು ಕಾಂಗ್ರೆಸ್ ಕಾಲಖಂಡದಿಂದ ಹಿಡ್ಕೊಂಡು ಅವೆಲ್ಲ ಕಂಡೀಷನ್ನ ನಾವು ಸರಳೀಕರಣಗೊಳಿಸಿ, ಪಾಲಿಸಿ ಸರಳೀಕರಣಗೊಳಿಸಿ ಈಗ ಕೃಷಿಯಲ್ಲೂ ಡ್ರೋನ್ಗಳು ಉಪಯೋಗ ಮಾಡುವ ರೀತಿಯಲ್ಲಿ ಅವರು ಔಷಧಿ ಸಿಂಪಡಿಸೋದಕ್ಕೆ, ಗೊಬ್ಬರ ಹಾಕೋದಕ್ಕೆ ಎಲ್ಲವೂ ಆ ರೀತಿ ಮಾಡ್ತಾಯಿದ್ದೀವಿ. ಸೊ ಆ ಡ್ರೋನ್ ನಡೆಸುವಂಥದ್ದು ಆ ಹಳ್ಳಿಯಲ್ಲಿ ಮಹಿಳೆಯರಿಗೆ ಕೊಡ್ತಾಯಿದ್ದೀವಿ. ಅದರಿಂದ ಅವರು 20-25 ಸಾವಿರ ರೂಪಾಯಿ ತಿಂಗಳ ಗಳಿಸ್ತಾರೆ. ಇದು ಸಸ್ಟೈನೇಬಲ್ ಮಾಡೆಲ್. ಇದು ಈ ಸಸ್ಟೈನೇಬಲ್ ಮಾಡೆಲನ್ನು ಜನ ಸಾವಕಾಶವಾಗಿ ಅರ್ಥನೂ ಮಾಡ್ಕೊಳ್ತಾ ಇದ್ದಾರೆ. ಒಂದು ಮೋದಿ ಮಾಡೆಲ್, ಮೋದಿ ಗ್ಯಾರಂಟಿ ಇಸ್ ದಿ ಬೆಸ್ಟ್ ಗ್ಯಾರಂಟಿ. ಸೆಕೆಂಡ್, ಇವರ ಗ್ಯಾರಂಟಿಗೆ ಇದು ಶಾಶ್ವತ ಅಲ್ಲ. ಥರ್ಡ್, ಎಲ್ಲದಕ್ಕಿಂತ ದೇಶ ಮುಖ್ಯ ಅನ್ನುವಂಥದ್ದು ಜನರಿಗೆ ಅರ್ಥ. ಸರ್, ಮೇನ್ಲಿ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಅಂದರೆ ನೇಹಾ ಹತ್ಯೆ ಪ್ರಕರಣ.
ಅದು ಇಡೀ ದೇಶದಾದ್ಯಂತನೂ ಕೂಡ ಸೌಂಡ್ ಮಾಡಿರುವಂಥದ್ದು ಗಮನಿಸ್ತಾ ಇದ್ದೀವಿ. ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇರುವಂಥದ್ದು ಅಂದರೆ, ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ್ ಅವರು ನಿಮ್ಮ ಕೈಯನ್ನು ಇಟ್ಕೊಂಡು, ಸರ್ ನಿಮ್ಮಿಂದ ಮಾತ್ರನೇ ಇದಕ್ಕೊಂದು ಇತಿಶ್ರೀ ಆಡಲಿಕ್ಕೆ ಸಾಧ್ಯ, ನಮ್ಮ ಅಂದರೆ ಒಂದು ನ್ಯಾಯ ಸಿಗಲಿಕ್ಕೆ ಕಾರಣ ನೀವು ಇರಬೇಕು ನಮ್ಮ ಜೊತೆಲಿ ಅಂತ ಹೇಳ್ತಾ ಇದ್ರು. ಅಂದರೆ ಅವ್ರ ಗೌರ್ಮೆಂಟ್ ಇದ್ರೂ ಕೂಡ ನಂಬಿಕೆ ಹೊರಟೋಗ್ಬಿಟ್ಟಿದೆಯಾ ಅವರ ಜನಪ್ರತಿನಿಧಿಗಳಿಗೆ ಅಂತ? ಯಾಕಂದರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಗೃಹ ಮಂತ್ರಿಗಳ ಅವರೆಲ್ಲ ಹೇಳಿಕೆಗಳು ಮತ್ತು ಅವ್ರು ನಡ್ಕೊಳ್ತಾ ಇರುವಂಥ ರೀತಿ ನೋಡಿ. ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಇವ್ರ ಸ್ಟೇಟ್ಮೆಂಟ್ ಏನಿತ್ತು? ಸಿಲಿಂಡರ್ ಬ್ಲಾಸ್ಟ್. ಅಂದರೆ ನೀವು ಅವರು ಮುಸಲ್ಮಾನರಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅವ್ರ ಹೆಸರು ತೊಗೊಳಕ್ತಾ ಇರಲಿಲ್ಲ. ನೀವು ನಾಳೆ ಆ್ಯಕ್ಷನ್ ಹೆಂಗೆ ತೊಗೋತೀರಿ? ಅರೆಸ್ಟ್ ಹೆಂಗೆ ಮಾಡ್ತೀರಿ? ಸೊ ಹಾಗಾಗಿ ಈ ಒಂದು ಮೆಂಟ್ಯಾಲಿಟಿ. ಆಮೇಲೆ ಹನುಮಾನ್ ಚಾಲೀಸ ಅಂದವ್ರನ್ನ ನೀವು ಒಳಗಡೆ ಹಾಕ್ತೀರಾ? ಅವರ ಕ್ಯಾಸೆಟ್ ಸಿ ಡಿ ಕೇಳಿದವ್ರನ್ನ ನೀವು ಹೇಗೆ ಏನು ಮಾಡ್ತಾಯಿದ್ದೀರಿ? ಹೀಗಾಗಿ ಜನಕ್ಕೆ ಅವ್ರ ಕಾರ್ಪೊರೇಟ್ರು, ಕಾಂಗ್ರೆಸ್ ಕಾರ್ಯಕರ್ತ ನಿರಂಜನ್ ಹಿರೇಮಠ್ ಅವರು ಕಾಂಗ್ರೆಸ್ ಕಾರ್ಯಕರ್ತ, ಅಟ್ಲೀಸ್ಟ್ ಅದಕ್ಕಾದರೂ ಒಂದು ಗೌರವ ಕೊಟ್ಟು, ಇಲ್ಲ ನಾವು ಇದನ್ನು ಗಂಭೀರವಾಗಿ ನೋಡ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ. ಜನ ಎಲ್ಲ ಚೀತು ಅಂತ ಉಗಿದು ದೇಶಾದ್ಯಂತ ಸುದ್ದಿಯಾಗಿ ಜನ ರಸ್ತೆ ಮೇಲೆ ಬಂದ ಮೇಲೆ ಆ ನಂತರ ಮುಖ್ಯಮಂತ್ರಿಗಳು ಬಂದು ಏನೇನೋ ತಿಪ್ಪೆ ಸಾರಿಸೋ ಕೆಲಸ ಮಾಡಿ ಹೋಗಿದ್ದಾರೆ. ಅವರು ಕೇಳಿದ್ರು ಸಿ ಬಿ ಐ ಕೊಡೋದಕ್ಕೆ. ನಿಮಗೆ ಯಾಕೆ ಭಯ ಸಿ ಬಿ ಐ ಕೊಡೋದಕ್ಕೆ? ಯಾವುದಾದ್ರೂ ಈ ಜಿಹಾದ್ ಆ್ಯಂಗಲ್ ಇದ್ರು ಅವ್ರು ನೋಡ್ತಾ ಇದ್ರು. ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಮಿಸ್ಟರ್ ಸಿದ್ದರಾಮಯ್ಯ? ಅಪೀಸ್ಮೆಂಟ್ ಅನ್ನೋದು ಅವರ ಕಾರ್ಯಕರ್ತರ ಮಗಳ ಹತ್ಯೆ ಆದಾಗೂ ಸಹಿತ ಅಪೀಸ್ಮೆಂಟ್. ಇದು ಅವರಿಗೆ ಬೇಸರ ತರಿಸಿದೆ ಅಂತ ನನಗನ್ಸಿರೋದು. ನಮಗೆ ಅವ್ರು ಹೇಳಿದರು, ನಾವು ಹೇಳಿದ್ವಿ ನಾವು ಎಲ್ಲ ರೀತಿಯ ಸಹಾಯಕ ಸಹಕಾರಕ್ಕೆ ತಯಾರಿದ್ದೀವಿ ಅಂತ. ಇವು ನಾವು ತಯಾರಿದ್ದೇವೆ. ಯಾಕಂದ್ರೆ ನೇಹಾ ಹಿರೇಮಠ್ ನಮ್ಮ ಮಗು ಕೂಡ ಅದು. ಹಾಗಾಗಿ ನಾವು ಭಾಳ ಇದರಲ್ಲಿ ಆ ಡೆಡ್ ಬಾಡಿ ನೋಡಿದಾಗಿನಿಂದಂತೂ ನನ್ನ ಮನಸ್ಸು ಭಾಳ ವಿಚಲಿತಗೊಂಡುಬಿಟ್ಟಿದೆ. ಈ ರೀತಿ ನಡೆದರೆ ನಾಳೆ ನಮ್ಮ ಹೆಣ್ಣುಮಕ್ಕಳ ಸ್ಥಿತಿ ಏನು? ಸಾಮಾನ್ಯ ಜನರ ಹೆಣ್ಣುಮಕ್ಕಳ ಸ್ಥಿತಿ ಏನು? ಇದು ನಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ. ಸಮಾಜ ಸಿದ್ದರಾಮಯ್ಯನವರ ಕೈಯಲ್ಲಿ ಸುರಕ್ಷಿತವಾಗಿಲ್ಲ. ಇದರಲ್ಲಿ ಯಾದಗಿರಿಯಲ್ಲಿ ಏನಾಯ್ತು ನೋಡಿದಿರಿ, ಬೆಳಗಾವದಲ್ಲಿ ಏನಾಯ್ತು ನೋಡಿದಿರಿ. ಅದರ ನೆಕ್ಸ್ಟ್ ಡೇನೇ ಹುಬ್ಬಳ್ಳಿಯಲ್ಲಿ ಇನ್ನೊಂದು ಘಟನೆ ನಡೀತಿದೆ, ಲವ್ ಜಿಹಾದ್. ಸೊ ಇವೆಲ್ಲ ಘಟನೆಗಳು 10 ಘಟನೆಗಳಾಗ್ಯದಾವೆ ಕನಿಷ್ಠ ಈಗ. ಎಲ್ಲ ಘಟನೆಗಳಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಸಲಿಕ್ಕೆ, ಮುಸಲ್ಮಾನರನ್ನು ಓಲೈಸಲಿಕ್ಕೆ ಏನಾದರೂ ಮಾಡಿ ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಪ್ರವೃತ್ತಿ ಈ ಸರ್ಕಾರಕ್ಕಿದೆ. ನಾನು ಎಲ್ಲ ಮುಸಲ್ಮಾನರು ಹಾಗಿದ್ದಾರೆ ಅಂತ ಹೇಳಿಲ್ಲ. ಯಾರು ಮಾಡ್ತಾರೆ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. ಅದನ್ನು ವೋಟ್ ಬ್ಯಾಂಕ್ ಅಂತ ನೋಡಿ ಕ್ರಮ ತೆಗೆದುಕೊಳ್ಳೋದು ಮಾಡಬಾರ್ದು. ಸರ್, ಅವರು ಮೇಯ್ನಾಗಿ ಇನ್ನೊಂದು ವಿಚಾರಗಳನ್ನು ಪ್ರಮುಖವಾಗಿ ಇತ್ತೀಚೆಗೆ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದೆ, BJP ಬಂದುಬಿಟ್ರೆ ಮತ್ತೊಮ್ಮೆ ಸಂವಿಧಾನವನ್ನೇ ಬದಲಾವಣೆ ಮಾಡಿಬಿಡ್ತಾರೆ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಬಂದಂಥ ಸಂದರ್ಭದಲ್ಲಿ ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಸಂವಿಧಾನ ಯಾರು ಬದಲಾಯಿಸಿದ್ರು, ಯಾರು ಎಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಯಾರು ಎಷ್ಟು ಗೌರವ ಕೊಟ್ಟರು ಅಂತ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಅವರು ಪಾರ್ಲಿಮೆಂಟ್ಗೆ ಅವ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರಲಾರ್ದಂಗೆ ಮಾಡಿದರು ಕಾಂಗ್ರೆಸ್ದವ್ರು ಫಸ್ಟ್. ಆದರೆ ದೇಶದ ಸೌಭಾಗ್ಯ, ಕಾಂಗ್ರೆಸ್ಸಿನ ದೌರ್ಭಾಗ್ಯ, ಅವರೇ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡುವಂಗಾಯಿತು. ಅದಾದ ನಂತರ ಆ ಸಂವಿಧಾನವನ್ನು ಎಮರ್ಜೆನ್ಸಿಯಲ್ಲಿ ಹೇಗೆ ಮಾಡಿದ್ರು, ಇದೇ ಇಂದಿರಾ ಗಾಂಧಿಯವರು ಇನ್ನೂ ತನಕ ಕಾಂಗ್ರೆಸ್ ಕ್ಷಮೆ ಕೇಳಿಲ್ಲ ಎಮರ್ಜೆನ್ಸಿ ಬಗ್ಗೆ. ಆ ಸಂವಿಧಾನ ಏನು ಮಾಡಿದರು ಅಂತ ಆರ್ಟಿಕಲ್ 356 ಉಪಯೋಗ ಮಾಡಿ ಚುನಾಯಿತ ರಾಜ್ಯ ಸರ್ಕಾರಗಳನ್ನು ಇವರು 60 ವರ್ಷ ದೇಶ ಆಳಿದ್ದಾರೆ. 60 ವರ್ಷದಲ್ಲಿ 90 ಬಾರಿ ಚುನಾಯಿತ ರಾಜ್ಯ ಸರ್ಕಾರಗಳನ್ನು ತೆಗೆದುಹಾಕಿದ್ದಾರೆ. ಈಗ ಯಾರು ಇಂಡಿಯಾ ಅಲೈನ್ಸ್ ಅಂತ ಕೈ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರಲ್ಲ, ಕಮ್ಯುನಿಸ್ಟ್ ಸರ್ಕಾರ, NT ರಾಮರಾವ್ ಸರ್ಕಾರ, ಜನತಾ ಪರಿವಾರದ ಇತರೆ ಸರ್ಕಾರಗಳು, ಇವೆಲ್ಲವನ್ನು ಕಿತ್ತಿ ಹಾಕಿರೋದು ಇವರು. ನಾವು ಬಂದಮೇಲೆ ಒಂದು ಸರ್ತಿನೂ ರಾಷ್ಟ್ರಪತಿ ಆಡಳಿತ ಹಾಕಿಲ್ಲ 10 ವರ್ಷದಲ್ಲಿ, ಪ್ರಯತ್ನವೂ ಮಾಡಿಲ್ಲ. ಹಾಗಾಗಿ ಯಾರು ಏನು ಮಾಡಿದ್ದಾರೆ, ಮತ್ತು ಅಂಬೇಡ್ಕರ್ ಅವರಿಗೆ ಮುಂದೆ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಅವರನ್ನು ಸೋಲಿಸಿದ್ರು 2 ಬಾರಿ, ಮತ್ತು ಅವ್ರನ್ನ ಯಾರು ಸೋಲಿಸಿದ್ರು ಅವರಿಗೆ ಪದ್ಮವಿಭೂಷಣ ಕೊಟ್ಟರು. ಆನಂತರ ಪಂಡಿತ್ ನೆಹರು ತಾವೇ ತಮ್ಮ ಕೊರಳಿಗೆ ಭಾರತ ರತ್ನವನ್ನು ಹಾಕ್ಕೊಂಡ್ರು. ತಮ್ಮದೇ ಸರ್ಕಾರ ಪ್ರಧಾನಮಂತ್ರಿ ಇದ್ದಾಗ, ಮುಂದೆ ಯಾರು ಕೊಡ್ತಾರಿಲ್ಲೋ ಡೌಟ್ ಇತ್ತು ಕಾಣ್ತದೆ ಅವರಿಗೆ. ಇಂದಿರಾ ಗಾಂಧಿ ತಮ್ಮ ಕೊರಳಿಗೆ ತಾವೇ ಹಾಕ್ಕೊಂಡ್ರು. ಆದರೆ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟದ್ದು
ವಿ ಪಿ ಸಿಂಗ್, ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ವಿ ಪಿ ಸಿಂಗ್ ಸರ್ಕಾರ ಇದ್ದಾಗ ಸ್ವತಃ ಅಟಲ್ಜಿ ಮತ್ತು ಅದ್ವಾನಿಯವರು ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ಕೊಡಬೇಕು ಅಂತ ಹೇಳಿದ ನಂತರ ಇದು ಮೂಮೆಂಟ್ ಆಗಿದ್ದು. ನಿಮಗೊಂದು ಭಾರತ ರತ್ನ ಕೊಡಲಿಲ್ಲ, ನೀವು ರಾಜೀವ್ ಗಾಂಧಿಯವರಿಗೆ ಭಾರತ ರತ್ನ ಕೊಟ್ಟಾದ ನಂತರ ಬಂದಿದೆ ಬಾಬಾ ಸಾಹೇಬರಿಗೆ. ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ನೀವು ಕಾಂಗ್ರೆಸ್ ಪಾರ್ಟಿಯವರು. ನಾಚಿಕೆ ಮರ್ಯಾದೆ ಆದರೂ ಸ್ವಲ್ಪ ಇಟ್ಟುಕೊಳ್ರಿ, ಸ್ವಲ್ಪ ಆದರೂ ಇಲ್ಲ ನಮ್ಮ ಹಿಂದೆಲ್ಲ ನಮ್ಮ ಪೂರ್ವಜರು ತಪ್ಪು ಮಾಡಿದ್ದಾರೆ ಅದನ್ನಾದರೂ ಒಪ್ಪಿಕೊಳ್ರಿ. ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ ತಪ್ಪಾಯ್ತು ಅಂತ ಕಾಂಗ್ರೆಸ್ನವ್ರು ಒಮ್ಮೆ ಆದರೂ ಹೇಳಿದ್ದಾರೆ ಇವತ್ತಿಗೂ? ಹೆಂಗೆ ಈಗ ಪೋರ್ಚುಗೀಸರು ಆಫ್ರಿಕಾ ಕ್ಷಮೆ ಕೇಳಿದಾರಲ್ಲ, ಹಂಗೆ ಕೇಳ್ರಿ ಕಾಂಗ್ರೆಸ್ನವರು ನಮ್ಮ ಬ್ಲಂಡರ್ಗಳಾಗಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಭಾರತ ರತ್ನ ಕೊಡಲಿಲ್ಲ, ನಮ್ಮ ತಪ್ಪಾಯಿತು ಹೇಳಿ. ಖರ್ಗೆ ಅವರು, ರಾಹುಲ್ ಗಾಂಧಿಯವರು ಇವ್ರ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಎಲ್ಲ ಸಂವಿಧಾನದ ಬದ್ಧವಾಗಿ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಒಂದು ಆರ್ಡಿನೆನ್ಸ್ ಮಾಡಿದರು. ರಾಹುಲ್ ಗಾಂಧಿ ಎಲ್ಲರ ಮುಂದೆ ಹರಿದು ಹಾಕಿ ಪ್ರಧಾನಮಂತ್ರಿಗೆ ಮತ್ತು ಇಡೀ ಕ್ಯಾಬಿನೆಟಿಗೆ ಅಪಮಾನ ಮಾಡಿದ್ರಲ್ಲ. ಈ ರಾಹುಲ್ ಗಾಂಧಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಇವರು ನಗತಾರ ರಾಹುಲ್ ಗಾಂಧಿ ನಿಮ್ಮನ್ನು ನೋಡಿ ಜನ, ಅದಕ್ಕೆ ನೀವು ಹಿಂಗೆ ಮಾಡೋದಕ್ಕೆ ನಿಮ್ಮನ್ನು ಜನ ಬೇರೆ ಬೇರೆ ನಾಮ ಉಪನಾಮದಿಂದ ನಿಮ್ಮನ್ನು ಕರಿತಾ ಇದ್ದಾರೆ. ನೀವೇನು ಮಾಡಿದ್ದೀರಿ ಅನ್ನೋ ನೆನಪಿಟ್ಕೊಂಡು ಮಾತಾಡಿರಿ, ಜನ ಎಲ್ಲ ನೆನಪಿಟ್ಟಿರ್ತಾರೆ. ಓಕೆ ಸರ್, ಇಲ್ಲಿ ನಾವು ನೋಡ್ತಾ ಇದ್ವಿ ಅಂದರೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲಿ ನೀವು ಕೂಡ ಒಬ್ಬರು, ರಾಜ್ಯದ ಪ್ರಭಾವಿ ನಾಯಕರು. ಇಲ್ಲಿ ಅತ್ಯಾಪ್ತ ಬಳಗದಲ್ಲಿ ಮೋದಿಯವರ ಜೊತೆ ಗುರ್ಸ್ಕೊಂಡಿರುವಂಥವ್ರು. ಆ ನಂಬಿಕೆ ಎಲ್ಲರ ಮೇಲೂ ಕೂಡ ಎಲ್ಲರೂ ಇಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಜೋಶಿಯವರ ಮೇಲಿದೆ. ಹಾಗೆ ನಿಮಗೆ ಸಾಕಷ್ಟು ರಾಜ್ಯಗಳ ಚುನಾವಣಾ ಉಸ್ತುವಾರಿಯನ್ನು ಕೂಡ ಕೊಟ್ಟಿದ್ರು, ಅದನ್ನು ಯಶಸ್ವಿಯಾಗೂ ಕೂಡ ನಿರ್ವಹಿಸಿದ್ದೀರಾ. ಯಾವ ಕಾರಣಕ್ಕೆ ಸರ್ ಅಮಿತ್ ಶಾ ಅವ್ರಿಗಾಗಿರ್ಬೋದು, ನರೇಂದ್ರ ಮೋದಿ ಅವ್ರಿಗಾಗಿರ್ಬೋದು, ಜೆ ಪಿ ನಡ್ಡಾ ಅವ್ರಿಗಾಗಿರ್ಬೋದು, ಅಥವಾ RSS ಸಂಘಟನೆಗಾಗಿರ್ಬೋದು, ಜೋಶಿ ಅವರು ಅಂದರೆ ಅಷ್ಟು ನಂಬಿಕೆ ಯಾಕೆ? ನೋಡಿ, ನನಗೆ ಸಾಮಾನ್ಯ ಪ್ರಧಾನಮಂತ್ರಿಗಳು, ನಮ್ಮ ಉಳಿದ ರಾಷ್ಟ್ರೀಯ ನಾಯಕರೆಲ್ಲರೂ ಅವರೊಂದು ತಂಡವನ್ನು ಕಟ್ತಾರೆ. ಅವರ ನೇಚರದಲ್ಲಿ ಒಂದು ಟೀಮ್ ಮಾಡಿಕೊಂಡು ನಾವು ಕೆಲಸ ಮಾಡ್ಬೇಕಂತ ಅನ್ನೋದೇ ಟೀಮದಲ್ಲಿ ಅವರು ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ನಮ್ಮನ್ನೇ ನಂಬಿದ್ದಾರೆ ಅನ್ನೋಂಥ ಅಹಂಕಾರದಲ್ಲಿ ನಾನು ಖಂಡಿತವಾಗಿಯೂ ಇಲ್ಲ. ಅವರು ನಮ್ಮನ್ನು ನಂಬಿದ್ದಾರೆ, ಅದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ, ಅಷ್ಟೇ. ಉಳಿದದ್ದು ಅನೇಕರಿದ್ದಾರೆ ನನ್ನ ಜೊತೆಗೆ ಸರಿಸಮಾನವಾಗಿ ಕೆಲಸ ಮಾಡ್ತಾ ಇರುವಂಥ ಅಥವಾ ನನಗಿಂತ ಸೀನಿಯರ್ ಇರುವಂಥ ನಮ್ಮ ಮಿನಿಸ್ಟರ್ಸು ನಮ್ಮೆಲ್ಲ ಅವ್ರ ತಂಡದಲ್ಲೇ ಇಟ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರೆಲ್ಲ ತಮ್ಮ ತಂಡದಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ರಾಜ್ಯಕ್ಕೊಂದು ಹೆಮ್ಮೆ ನೀವು ಅಲ್ಲಿ. ಅದು ನಾನು ಆ ತಂಡದಲ್ಲಿ ಇರೋದು, ಭಾಳ ಜನ ಇದ್ದಾರೆ. ಆದರೆ ನಾವೇ ಒಬ್ಬರಿದ್ದೀವಿ ಅಂತಲ್ಲ, ನಮ್ಮ ರಾಜ್ಯದಿಂದ ನಾನಿರೋದು ಅದು ನನ್ನ ಸೌಭಾಗ್ಯ. ಮತ್ತು ನನಗಿಷ್ಟು ಪ್ರಮುಖ 3 ಖಾತೆಗಳನ್ನು ಕೊಟ್ಟಿರೋದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನನ್ನ ಜನರ ಆಶೀರ್ವಾದ, ಮೋದಿಯವರ ಒಂದು ಪ್ರೀತಿಯಿಂದ ಇದು ಆಗಿದೆ. ಸರ್, ಅನಂತಕುಮಾರ್ ಅವರ ನಿಧನದ ನಂತರ ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಕೊಂಡಿಯಾಗಿ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಹಾಗೆ ಆ ನಿರೀಕ್ಷೆಗಳು ಕೂಡ ಹೋಗ್ತಾ ಹೋಗ್ತಾ ದುಪ್ಪಟ್ಟಾಗ್ತಾ ಇದೆ. ಅನುದಾನ, ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನಿರೀಕ್ಷೆ ಬಗ್ಗೆ ಏನು? ನಿರೀಕ್ಷೆಯನ್ನು ಪೂರೈಸ್ತಾನೆ ಇದ್ದೀವಿ ನಾವು. ಯಾವಾಗ ರಾಜ್ಯ ಸರ್ಕಾರ, ಅದು ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರ ಇರಲಿ, ಬೊಮ್ಮಾಯಿ ಅವರ ಸರ್ಕಾರ ಇರಲಿ, ಈಗ ಇವ್ರ ಸರ್ಕಾರ, ನಾವು ಬಂದಾಗ ಯಾವುದೇ ಮಂತ್ರಿಗಳು ಬಂದರೂ ಅವರನ್ನು ಅಟೆಂಡ್ ಮಾಡಿ ಅದನ್ನು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗೋದು ರಾಜ್ಯದ ಹಿತದೃಷ್ಟಿಯಿಂದ ಏನಿದೆ ಅದನ್ನು ಮಾಡ್ತಾ ಇದ್ದೇವೆ, ಮುಂದೂ ಅದನ್ನು ಮಾಡ್ತೇವೆ. ಆದರೆ ಈಗಿನ ರಾಜ್ಯ ಸರ್ಕಾರ 1 ವರ್ಷ ಆದರೂ ಒಂದೇ ಒಂದು ಬಾರಿ ಕಾವೇರಿ ವಿಷಯದಲ್ಲಿ ಬಂದದ್ದು ಬಿಟ್ಟರೆ ಯಾವ ವಿಷಯದಲ್ಲಿ ಅವರು ಬಂದಿಲ್ಲ, ಮಾತುಕತೆ ಮಾಡಿಲ್ಲ. ಸರ್, ಇಲ್ಲಿ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಕೆಳಗಿಳಿದಂಥ ಸಂದರ್ಭದಲ್ಲಿ, ಕೊನೆಯದಾಗಿ ಸರ್, ಕೆಳಗಿಳಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಹೆಸರು ಕೇಳಿಬಂದಿದ್ದು ಹೈಕಮಾಂಡ್ ಮಟ್ಟದಲ್ಲಿ ಪ್ರಹ್ಲಾದ್ ಜೋಶಿ ಅವರು ನೆಕ್ಸ್ಟ್ ಆಗ್ತಾರೆ ಅಂತ. ಆದರೆ ಪ್ರಹ್ಲಾದ್ ಜೋಶಿ ಅವರು ನನಗೆ ರಾಜ್ಯ ರಾಜಕಾರಣ ಬೇಡವೇ ಬೇಡ, ರಾಷ್ಟ್ರ ರಾಜಕಾರಣ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದ್ರು. ಯಾಕೆಂದರೆ ಯಾರೇ ಆಗಿದ್ರೂ ಕೂಡ ಮುಖ್ಯಮಂತ್ರಿ ಸ್ಥಾನ ಒದಗಿ ಬಂದಂಥ ಸಂದರ್ಭದಲ್ಲಿ ಎಂಥ ಸ್ಥಾನಮಾನ ಇದ್ರೂ ಕೂಡ ಬಿಟ್ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಪ್ಕೊಂಡ್ಬಿಡ್ತಾರೆ. ಆದರೆ ಜೋಶಿ ಅವರಿಗೆ ಯಾಕೆ ರಾಜ್ಯ ರಾಜಕಾರಣ ಇಂಟ್ರೆಸ್ಟ್ ಇಲ್ಲ? ನನಗೆ ಸನ್ಮಾನ್ಯ ಮೋದಿಯವರ ಕೈ ಕೆಳಗೆ ಕೆಲಸ ಮಾಡೋದು ಅದು ನನ್ನ ಜೀವನದ ಬಹುದೊಡ್ಡ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ನನಗೆ ಆಸೆ ಇರುವುದೂ ದೆಲ್ಲಿಯ ನಾನೇನಾದರೂ ನನಗೆ ಭಗವಂತ ಇನ್ನು ಕೆಲವು ವರ್ಷಗಳ ಕಾಲ ಅವಕಾಶ ಕೊಟ್ಟರೆ ಅದು ನರೇಂದ್ರ ಮೋದಿ ಅವರ, ಅಮಿತ್ ಶಾ ಅಂತ, ನಡ್ಡಾ ಅವರು, ರಾಜನಾಥ್ ಸಿಂಗ್ ಅವರಂಥವರ ಸಹವಾಸದಲ್ಲೇ ಕೆಲಸ ಮಾಡಬೇಕು ಅನ್ನುವಂಥ ಆಸೆ ಇದೆ. ಹಾಗಾಗಿ ಭಗವಂತ ಹೇಗೆ ಅವಕಾಶ ಕೊಡ್ತಾನೆ ಅದು ಬೇರೆ ವಿಷಯ. ಆದರೆ ಇಲ್ಲಿ ತನಕ ನಾನು ಈ ಚುನಾವಣೆಯನ್ನು ನನಗೆ ವಿಶ್ವಾಸ ಇದೆ, ನಾನು ಗೆಲ್ತೇನೆ. ಗೆದ್ದ ನಂತರ ಒಬ್ಬ MP ಆಗಂತೂ ನಾನು ಅವ್ರ ಜೊತೆಗೆ ಇದ್ದೇ ಇರ್ತೇನೆ. ಸೊ ನರೇಂದ್ರ ಮೋದಿ ಅವ್ರ ಜೊತೆಗೆ ಇರೋದೇ ಅಂಥ ವ್ಯಕ್ತಿತ್ವ, ನಾವು ಅಷ್ಟು ಸಮೀಪದಿಂದ ಭಾರತದ
ಜಗತ್ತಿನ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರು ಭಾರತದಲ್ಲಿ ಮಾಡಿರುವಂಥ ಕೆಲಸಗಳನ್ನ ಸ್ವರ್ಣಾಕ್ಷರದಿಂದ ಬರೆದಿಡ್ತಾರೆ. ಆ ಸ್ವರ್ಣಾಕ್ಷರದಿಂದ ಬರೆದಿಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಎಲ್ಲೋ 10 ಜನ ಯಾರ್ಯಾರಿದ್ರು ಅವ್ರ ಜೊತೆಗೆ ಅಂತ ಹೇಳಿದ್ರೆ ನಮ್ಮಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹೆಸರು ಎಲ್ಲೋ ಒಂದು ಕಡೆ ಸಣ್ಣ ಕಡೆ ಬಂದರೂ ಅದು ನಮ್ಮ ಸೌಭಾಗ್ಯ. ಅದು ಹಾಗಾಗಿ ನಾನು ಅದು ಬರ್ತದೇನೋ ಆಸೆಯಿಂದಲ್ಲ, ಅದರ ಅಂಥ ಒಂದು ಸ್ವರ್ಣ ಅಕ್ಷರದಿಂದ ಬರೆದಿಡುವಂಥ ಒಬ್ಬ ವ್ಯಕ್ತಿ, ಒಬ್ಬ ನಾಯಕನ ಕೈಯಲ್ಲಿ ಕೆಲಸ ಮಾಡೋದು ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತೀವಿ. ಸರ್, ಧಾರವಾಡದಲ್ಲಿ ತುಂಬ ಅಭಿವೃದ್ಧಿ ಮಾಡಿದ್ದೀರಾ, ಮಾಡ್ತಾನೆ ಇದ್ದೀರಾ. ನಿಮ್ಮ ಕನಸೇನು ಸರ್ ಮುಂದೆ ಗೆದ್ದಂಥ ಸಂದರ್ಭದಲ್ಲಿ? ಈಗಾಗಲೇ ಸಾಕಷ್ಟು ಆಗಿದೆ, ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ಧಾರವಾಡ ಜಿಲ್ಲೆಯನ್ನು ಒಟ್ಟು ಅಭಿವೃದ್ಧಿ ಗಮನದಟ್ಟು ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಚ್ಚು ಇಂಡಸ್ಟ್ರಿಗಳು ಬರಬೇಕು ಅನ್ನುವಂಥದ್ದು ನಮ್ಮ ಒಂದು ಎಲ್ಲರ ಜನರ ಅಪೇಕ್ಷೆ ಇದೆ. ಯಾಕಂದರೆ ನಮ್ಮ ಮಕ್ಕಳು ಈಗ ಬೆಂಗಳೂರಿಗೆ ಮತ್ತು ಬೇರೆ ಮೆಟ್ರೋ ಸಿಟಿಗೆ ಹೋಗಬಾರ್ದು ಅಂತ, ಅದಕ್ಕೆ ಅಗತ್ಯ ಇರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರುವಂಥದ್ದು ಪವರು ಈಗ ಪ್ರಾಬ್ಲಮ್ ಇಲ್ಲ. ಲಾಜಿಸ್ಟಿಕ್ ಸ್ವಲ್ಪ ಒಂದು ಹಂತಕ್ಕೆ ನಾವು ತಂದಿದ್ದು ವಿಮಾನ ನಿಲ್ದಾಣ, ಅದಕ್ಕೆ ಕಾರ್ಗೋ ಮತ್ತು ದೊಡ್ಡ ವಿಮಾನ ನಿಲ್ದಾಣ ಟರ್ಮಿನಲ್ ಮಾಡ್ತಾಯಿದ್ದೇವೆ. ರೈಲ್ ಇನ್ಫ್ರಾಸ್ಟ್ರಕ್ಚರು ಇದೆಲ್ಲ ಮಾಡಿದ್ದೇವೆ. ರೈಲ್ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಇನ್ನೊಂದು ನಾವು ಮಹತ್ವದ ಸಾಧನೆಯನ್ನು ಮಾಡಬೇಕು ಅಂತ ಕಲ್ಪನೆ ಮಾಡಿಕೊಂಡಿರುವಂಥದ್ದು ಹುಬ್ಬಳ್ಳಿ ಮತ್ತು ಬೆಂಗಳೂರು ಮಧ್ಯದ ಈಗ ಹಿಂದಿನ ಎಲ್ಲ ಕಾಲದಲ್ಲಿಯೂ ಮತ್ತು ಇವು ಕೆಲವು ಟ್ರೈನುಗಳು 7-8 ಗಂಟೆ ತೆಗೆದುಕೊಳ್ತವೆ. ನಾವು ಅದನ್ನು ಒಂದೇ ಭಾರತ್ ಶುರು ಮಾಡಿ 5:30 ಗಂಟೆಗೆ ತಂದಿದ್ದೇವೆ. ಅದನ್ನು ಮುಂದಿನ ದಿವಸದಲ್ಲಿ 4:15 ಗಂಟೆಗೆ ತರಬೇಕು. ಹೇಗೆ ಅಂದರೆ ನಮ್ಮ ತುಮಕೂರು ಮತ್ತು ದಾವಣಗೆರೆ ಲೈನನ್ನು ನೇರ ಮಾಡಬೇಕು. ಅದರಿಂದ 3/4 ಗಂಟೆ ಉಳಿತದೆ. ಇನ್ನೊಂದು ಅರ್ಧ ಗಂಟೆ ಬೇರೆ ಇದರಲ್ಲಿ ನಾವು ಉಳಿಸಿಕೊಂಡು ಸುಮಾರು ಒಂದು 4 ಗಂಟೆ 4:15 ಗಂಟೆಯಲ್ಲಿ ಹೋದರೆ ದಟ್ ವಿಲ್ ಬಿ ಎ ವೆರಿ ಬಿಗ್ ಚೇಂಜ್ ಆ್ಯಸ್ ಫಾರ್ ಆಸ್ ಲಾಜಿಸ್ಟಿಕ್ ಈಸ್ ಕನ್ಸರ್ನ್. ಸೊ ದಿಸ್ ಈಸ್ ಒನ್. ಎರಡನೇದು ಬೇಲೆಕೆರೆ ಅಭಿವೃದ್ಧಿ ಮಾಡಿ ಸಮೀಪದ ಒಂದು ಬಂದರು ಹುಬ್ಬಳ್ಳಿ ಧಾರವಾಡಕ್ಕೆ ಲಭ್ಯ ಆಗಬೇಕು. ಅದರಿಂದ ಇಂಡಸ್ಟ್ರಿಗಳು ನಾವು ಅದನ್ನು ಪೋರ್ಟ್ ಅವೈಲೇಬಲ್ ಮಾಡಿದಾಗ ನ್ಯಾಚುರಲಿ ಇಲ್ಲಿ ಇಂಡಸ್ಟ್ರಿ ಬರ್ತಾವೆ. ಈ ರೀತಿಯ ಚಿಂತನೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟು ತನಕ ಪ್ರಚಾರದ ಭರಾಟೆಯ ಸಂದರ್ಭದಲ್ಲೂ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಹ್ಲಾದ್ ಜೋಶಿ ಅವರ ಇಡೀ ದಿನಚರಿ ಯಾವ ರೀತಿಯಾಗಿತ್ತು, ಅವರ ವೈಯಕ್ತಿಕವಾಗಿ ಮತ್ತು ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋದ್ವಿ. ಇಡೀ ದಿನ ಕಂಪ್ಲೀಟಾಗಿ ಬ್ಯುಸಿ ಆಗಿದ್ರು. ಪ್ರಚಾರದ ಭರಾಟೆನೂ ಕೂಡ ಅಷ್ಟೇ ಅದ್ಧೂರಿಯಾಗಿತ್ತು. ಅವ್ರಿಗೂ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾನೇ ನಾಯಕನ ಇಲ್ಲೇ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.